ಎಲ್ಲರಿಗೂ ನಮಸ್ಕಾರ. ಪುರುಷೋತ್ತಮ್ ಮೋಟೋ ಬ್ಲಾಗ್ ಕನಕಪುರ. ಇವತ್ತು ಏನು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಮೋಟೋ ಬ್ಲಾಗ್ ಮಾಡಿದ್ದೀನಿ. ಇವಾಗ ಕಾರಲ್ಲಿ ಒಂದು ಫಾರ್ಮ್ ಹೌಸು ಕರ್ಕೊ ಹೋಗ್ತಾ ಇದ್ದೀನಿ, ನನ್ನ ಫ್ರೆಂಡ್ ದಿಲೀಪ್ ಅಂತೇಳಿ. ಸೊ ಹಾಗಾಗಿ ಇವತ್ತು ಫುಲ್ ಅವ್ರ ತೋಟ ಹೆಂಗಿದೆ, ಅವ್ರ ಫಾರ್ಮ್ ಹೌಸ್ ಹೇಗಿದೆ ಅದೆಲ್ಲ ಫುಲ್ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಖುಷಿ ಪಡಿ. ಸೊ ಒಬ್ಬನೇ ಹೋಗ್ತಾ ಇದ್ದೀನಿ, ಫ್ರೆಂಡ್ಸ್ ಯಾರು ಸಿಕ್ಕಿದ್ರೆ ಕರ್ಕೊಂಡು ಹೋಗ್ತೀನಿ ಆನ್ ದ ವೇ. ಸೊ ಹಾಗಾಗಿ ನೋಡಿ ಎಂಜಾಯ್ ಮಾಡಿ. ಇವಾಗ ಕನಕಪುರದಿಂದ ಒಂದು 5 ಕಿಲೋಮೀಟರ್ ಬಂದು ಇಲ್ಲಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಕನಕಪುರ ಟೌನ್ ಸಿಟಿಯಿಂದ ನಮ್ಮ ದಿಲೀಪ್ ಅವ್ರ ಫಾರ್ಮ್ ಹೌಸು. ಸೊ ಬೆಂಗಳೂರಿಂದ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ, ಯಾವ ಥರ ತೋಟದ ಮನೆ ಇದ್ರೆ ಹೇಳು, ಯಾವ ಥರ ಫಾರ್ಮ್ ಹೌಸ್ ಇದ್ರೆ ಹೇಳು, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೋಡೋಣ, ಹೋಗ್ಬಿಟ್ಟು ಅದೊಂದು ವ್ಲಾಗ್ ಮಾಡಿ ತೋರಿಸ್ತೀನಿ ಹೇಗಿದೆ ಫಾರ್ಮ್ ಎಲ್ಲ ಅಂತ. ಬೇಕಂದರೆ ಕ್ಯಾಂಪಿಂಗ್ ಎಲ್ಲ ಇರ್ಬೋದು. ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಾಗ ಬೆಂಗಳೂರು ಫ್ರೆಂಡ್ಸ್ ಎಲ್ಲ ಕ್ಯಾಂಪಿಂಗ್ ಎಲ್ಲ ಇದ್ರು. ಸ್ವಲ್ಪ ದಿನ ಸ್ಟಾಪ್ ಮಾಡಿಬಿಟ್ಟಿದ್ದೋ, ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ತೋರಿಸ್ತೀನಿ ತೋಟ ಹೇಗಿದೆ ಅಂತ, ಫಾರ್ಮ್ ಹೌಸು. ಸೊ ನಿಮಗೆ ರೋಡ್ ನೆಕ್ಸ್ಟು ವ್ಯೂವಲ್ಲಿ ತೋರಿಸ್ತೀನಿ, ರೋಡ್ ಹೆಂಗಿದೆ, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಕನಕಪುರದಿಂದ ಟಿಬೆಕುಪ್ಪೆಯಿಂದ ಲೆಫ್ಟ್ ತೊಗೊಬೇಕು. ಅಲ್ಲಿಂದ ಬಂದು ಸೇಮ್ ಸಂತೆಕೊರಳ್ಳಿ ರೋಡಿಂದ ಬಂದು ಶ್ರೀನಿವಾಸನಹಳ್ಳಿ ಅಂತ ಊರಿಂದ ಹೋಗಬೇಕು. ಸೊ ಅಲ್ಲಿ ರೋಡೆಲ್ಲ ಬಗ್ದುಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾರಾಯಣಪುರ ಅಂತ ಒಂದು ಊರು ಬರುತ್ತೆ, ಅಲ್ಲಿಂದ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಹೆಂಗೆ ಹೋಗಬೇಕು ಏನು ಅಂತೆಲ್ಲ ತೋರಿಸ್ತೀನಿ. ಮತ್ತು ನಿಮಗೆ ಲೊಕೇಶನ್ಸ್ ಎಲ್ಲ ವಿಡಿಯೋ ಲಿಂಕಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಟೈಮು ಫಾರ್ಮ್ ವಿಸಿಟ್ ಮಾಡಬೇಕಾದ್ರೆ ಯಾರಾದರೂ ಕೇಳಿದ್ರೆ ಲೊಕೇಶನ್ಸ್ ಎಲ್ಲ ಅಲ್ಲೇ ಇರುತ್ತೆ, ಡೈರೆಕ್ಟ್ ಪಿನ್ ಮಾಡಿರ್ತೀನಿ, ಬನ್ನಿ ವಿಸಿಟ್ ಮಾಡಿ. ರೋಡ್ ವ್ಯೂ ತುಂಬ ಚೆನ್ನಾಗಿದೆ. ನೀವು ಸೇಮ್ ಥ್ರೂ ಟಿಬೆಕುಪ್ಪೆಯಿಂದ ಲೆಫ್ಟ್ ತೊಗೊತೀರಾ, ಒಂದು ಸರ್ಕಲ್ ಸಿಗುತ್ತೆ. ಅಲ್ಲಿಂದ ಬಂದು ನಿಮಗೆ ಇದು ಬಂದು ಒಂದು 3-4 ಕಿಲೋಮೀಟರ್ ಆಗುತ್ತೆ. ರೋಡಲ್ಲೇ ಬರಬೇಕು. ಸೊ ಲಾಸ್ಟು 2 ಡೇಸ್ ಬ್ಯಾಕು ಬಂದು ಆನೆಗಳೆಲ್ಲ ಬಂದಿದೆ ಇಲ್ಲಿ. ಆನೆಗಳೆಲ್ಲ ಬಂದು ಯಾರೋ ಬಂದು ತುಳಿದ್ಬಿಟ್ಟು ಹೊಂಟೋಗ್ಬಿಟ್ಟಿದೆ. ಸೊ ಹುಷಾರಾಗಿ ಓಡಾಡಿ. ಇವಾಗ ಏನು ನೋಡ್ತಿದ್ದೀರಾ ಕೋಡಹಳ್ಳಿ ರೋಡು, ಈಗ ಹೋಗ್ತಿರೋ ಲೊಕೇಶನ್ನು ಅಷ್ಟೇ. ಸ್ವಲ್ಪ ದೂರದಲ್ಲಿ ಆನೆಗಳೆಲ್ಲ ಬರ್ತವೆ. ಸೊ ಸೇಫ್ಟಿ ಎಲ್ಲ ಇದೆ ಫಾರ್ಮ್ ಹೌಸ್ಗೆ. ಸೊ ಇಲ್ಲೆಲ್ಲ ಓಡಾಡಬೇಕಾದ್ರೆ ಹುಷಾರಾಗಿ ಓಡಾಡಿ. ಆನೆಗಳೆಲ್ಲ ಓಡಾಡ್ತಾ ಇರ್ತವೆ ನೈಟ್ ಹೊತ್ತು. ಇಲ್ಲಿ ನೋಡಿ ನಾರಾಯಣಪುರ ಕಾಣಿಸ್ತಿದೆ ಬೋರ್ಡು, ಲೆಫ್ಟ್ಗೆ ನಾರಾಯಣಪುರ. ಸೊ ಈ ನಾರಾಯಣಪುರ ಇಂದ ಇಲ್ಲಿ ಲೆಫ್ಟ್ ತೊಗೊಬೇಕು. ಈ ಲೆಫ್ಟ್ ಅಲ್ಲ, ಇನ್ನೊಂದು ಸ್ವಲ್ಪ ಮುಂದೆ ಲೆಫ್ಟು. ನಾರಾಯಣಪುರ ಸರ್ಕಲ್ಲಿಂದ ಲೆಫ್ಟ್ ತೊಗೊಬೇಕು. ಬೋರ್ಡೆಲ್ಲ ಅಳ್ಸೋಗೈತೆ, ನೀಟಾಗಿ ನೋಡ್ಕೊಳ್ಳಿ ವ್ಯೂ. ಇಲ್ಲಿಂದ ಲೆಫ್ಟ್ ತಗೊಂಡು ಸ್ಟ್ರೈಟ್ ಬರಬೇಕು. ಸ್ಟ್ರೈಟ್ ನೋಡಿ, ಸ್ಟ್ರೈಟು ಬಂದು ಇಲ್ಲೊಂದು ಅರಳಿ ಮರ ಸಿಗುತ್ತೆ. ಅರಳಿ ಮರದಿಂದ ಲೆಫ್ಟ್ ತಗೊಬೇಕು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಹುಷಾರಾಗಿ ಬನ್ನಿ. ಬರ್ತಾ ಇದ್ದೀನಿ ಈಗ. ಸರಿ ಬಾ. ಹೋಗ್ತಿದ್ದಂಗೆ ನಮ್ಮ ದಿಲೀಪ್ ಅವ್ರು ಕಾಲ್ ಮಾಡಿದ್ರು. ಅವರು ಅತ್ತೆ ಮನೆಗೆ ಹೋಗಿದಾರಂತೆ, ಅತ್ತೆ ಮನೆಯಿಂದ ಬರ್ತಿದ್ದಾರೆ. ದಿಲೀಪ್ ಅವ್ರು ಇನ್ನೇನು ಹಿಂದೆ ಬರ್ಬೋದು. ಬಂದರು, ಕಾರ್ ಕಾಣಿಸ್ತು. ಇವಾಗ ಅವ್ರ ಫಾರ್ಮ್ ಹೌಸ್ಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟೆನ ಪಾಪು ಮತ್ತು ಅವ್ರ ವೈಫ್ನ ಬಿಟ್ಬಿಟ್ಟು ಬರ್ತೀನಿ ಅಂತಂದರು. ಸೊ ಹಾಗಾಗಿ ಇಲ್ಲಿಂದನೇ ಅಲ್ಲಿ ಹೋಗೋಣ. ನಮ್ಮ ಹಿಂದೆನೇ ಬರ್ತಿದ್ದಾರೆ, ಮುಂದೆ ಬಿಟ್ಬಿಡೋಣ ಅವ್ರನ್ನ, ಮುಂದೆ ಬರಲಿ. ನೋಡಿ ನಮ್ಮ ಕಂಪ್ನಿ ಕಾರು, ಮಾರುತಿ ಕಾರು ಶಿಫ್ಟು, ನಮ್ಮ ದಿಲೀಪ್ ಅವ್ರದ್ದು. ಮುಂದೆ ಹೋಗ್ತಿದ್ದಾರೆ, ಅವ್ರದ್ದೇ ಫಾರ್ಮ್ ಹೌಸ್. ನಾರಾಯಣಪುರ ಇಂದ
ನಾರಾಯಣಪುರದಿಂದ ನಿಮಗೊಂದು 2-3 ಕಿಲೋಮೀಟರ್ಸ್ ಆಗುತ್ತೆ. ಸೊ ರೋಡು ತುಂಬ ಚೆನ್ನಾಗಿದೆ, ಬನ್ನಿ. ಅಲ್ಲಿ ಸ್ವಲ್ಪ ಮಳೆ ಎಲ್ಲ ಆಗಿದೆ, ಸುತ್ತಮುತ್ತ ಸ್ವಲ್ಪ ವಾತಾವರಣ ತಂಪಾದ ವಾತಾವರಣ ಇದೆ. ತಾತಪ್ಪ ರೋಡ್ ಪಕ್ಕನೆ ಹೋಯ್ತವ್ರೆ. ನೋಡಿ, ಕನ್ಫ್ಯೂಸ್ ಆಗ್ಬೇಡಿ, ಈ ರೋಡು ಸ್ಟ್ರೈಟ್ ಆಗೇ ಬನ್ನಿ. ಕಾಣಿಸ್ತಿದ್ಯಲ್ವಾ? ಸ್ಟ್ರೈಟ್ ಆಗಿ ಬನ್ನಿ. ಸ್ಟ್ರೈಟ್ ಆಗಿ ಬಂದು ಮುಂದಗಡೆ ರೈಟು ಬೆಟ್ಟಳ್ಳಿಗೆ ಹೋಗುತ್ತೆ, ಲೆಫ್ಟು ಶ್ರೀನಿವಾಸ ಹೋಗುತ್ತೆ. ನೋಡಿ, ಮುನ್ನೇಶ್ವರನ ದೊಡ್ಡಿ. ನಾವು ರೈಟಿಗೆ ತಗೊಬೇಕು, ಮುಂದೆ ಹೋಗ್ಬಿಟ್ಟು ರೈಟಿಗೆ ತಗೊಬೇಕು, ಮನೆಗೆ ಹೋಗಿ ಬರ್ತಾರೆ. ದಿಲೀಪ್ ಅವ್ರ ಮನೆ ಹತ್ರನೇ ಬನ್ನಿ ಅಂತಂದ್ರು, ಮನೆ ಹತ್ರನೇ ಹೋಗಿ ಬರುವ. ಸೊ ಅವ್ರದ್ದು ಒಂದು 100 ವರ್ಷ 80 ವರ್ಷದ ಮೇಲಾಗಿದೆ. ತೊಟ್ಟಿ ಮನೆ ತುಂಬಾನೇ ಚೆನ್ನಾಗಿದೆ. ತೊಟ್ಟಿ ಮನೆ ನಿಮ್ಗೆ ತೋರಿಸ್ತೀನಿ, ಅದೊಂದು ಎಪಿಸೋಡ್ ಮಾಡಬೇಕು ಅವ್ರ ಮನೆದೇನೆ, ಹೇಗಿದೆ ತೊಟ್ಟಿ ಮನೆ ಅಂತೆಲ್ಲ. ನೋಡಿ, ಇವಾಗ ಹೋಗ್ತಿದೀವಲ್ಲ ರೋಡು, ಅದೆಲ್ಲ ನಮ್ಮ ದಿಲೀಪ್ ಅವರೇ ಮಾಡಿರೋದು. ಕಾಂಟ್ರಾಕ್ಟ್ ತಗೊಂಡು ಅವರು ಅಧ್ಯಕ್ಷರಾಗಿದ್ರು, ದಿಲೀಪ್ ಅವ್ರ ಫಾದರು. ಶ್ರೀನಿವಾಸನಹಳ್ಳಿಗೆ ನೋಡಿ ಅವರೇ ರೋಡ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಚಪ್ರ ಯಾವುದೋ ಮದುವೆ ಮಾಡಿದ್ದಾರೆ, ಚಪ್ರ ಹಂಗೆ ಬಿಟ್ಟವ್ರೆ. ಇನ್ನೊಂದು ಸ್ವಲ್ಪ ಮಡ್ ರೋಡ್ ಐತೆ. ಸೊ ನಾವು ಮತ್ತೆ ವಾಪಸ್ ಬರಬೇಕು. ನಿಮಗೆ ತೋರಿಸ್ತೀನಿ ಲೊಕೇಶನ್ನು. ಇದವ್ರ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಬರೋದ ಅಂತ ಪ್ಲಾನಿಂಗು. ಜಸ್ಟ್ ವಾಕಬಲ್ ಡಿಸ್ಟೆನ್ಸು ದಿಲೀಪ್ ಅವ್ರ ಮನೆ. ತುಂಬಾನೇ ಕಾಡು, ಮಳೆ ಇಲ್ಲ, ಗ್ರೀನ್ರಿ ಇಲ್ಲ. ಮತ್ತು ಇಂತೂ ದಿಲೀಪ್ ಅವ್ರ ಮನೆಗೆ ಬಂದೇ ಬಿಟ್ಟು ತಿರುಗಿಸ್ತಾವನೆ. ಇದೆ ದಿಲೀಪ್ ಅವರ ತೊಟ್ಟಿಯ ಮನೆ. ತೊಟ್ಟಿ ಮನೆ ರೀಚ್ ಆದೋ ಕಾರ್ ರಿಟರ್ನ್ ಹಾಕೊಂತೀನಿ ಅಂತ. ಇಂತೂ ದಿಲೀಪ್ ಅವ್ರು ಬಂದ್ರು. ಇವಾಗ ದಿಲೀಪನ್ ಫಾರ್ಮ್ ಹೌಸ್ಗೆ ಹೋಗ್ತಾ ಇದೀವಿ. ನೋಡಿ, ಎಲ್ಲರೂ ತೊಟ್ಟಿ ಮನೆ ಬೇಕು, ಮತ್ತೆ ಫಾರ್ಮ್ ಹೌಸ್ ಬೇಕು, ತೋಟದ ಮನೆ ಬೇಕು ಅಂತ ಫೋನ್ ಮೇಲೆ ಫೋನ್ ಮಾಡ್ತಾ ಇರ್ತಾರೆ. ಅವರು ಫೋಟೋ ಕಳಿಸಿ ಅಂತಾರೆ. ಯಾವಾಗಲೂ ಫೋಟೋ ನಾವು ಫೋನಲ್ಲಿ ಇಟ್ಕೊಂಡು ಯಾರಾದ್ರೂ ಶೇರ್ ಮಾಡೋಕ್ಕಾಗಲ್ಲ, ಅದಕ್ಕೆ ಲಿಂಕ್ ಕಳಿಸ್ಬಿಡ್ತಾ ಇದ್ದೀನಿ. ನೋಡಿ, ಕೇಸ್ ವಿಸಿಟ್ ಮಾಡೋಂಗಿದ್ರೆ ಒಂದ್ಸಲಿ ವಿಸಿಟ್ ಮಾಡಿ. ಏನು ಇವತ್ತೊಂದು ಉದ್ದೇಶ ವಿಡಿಯೋ ಮಾಡ್ತಿರೋದು ಏನು ಅಂತೆಲ್ಲ ತೋಟಕ್ಕೆ ಬಂದ್ಮೇಲೆ ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇವ್ರ ಹೆಸರು ದಿಲೀಪ್ ಅಂತ. ಪರಿಚಯ ಮಾಡ್ಕೊಳಪ್ಪ ನಿಂದು ಹೆಸರೆಲ್ಲ ಹೇಳಿ. ನನ್ನ ಹೆಸರು ದಿಲೀಪ್ ಅಂತ. ಫುಲ್ಲಿ ವಯಸ್ಸು. ಸೊ ದಿಲೀಪ್ ಅವ್ರ ತೋಟಕ್ಕೆ ಎಂಟ್ರಿ ಆದೋ. ನೋಡಿ, ತೋಟ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ತೋಟ ಕಾರ್ ಪಾರ್ಕ್ ಮಾಡೋಣ. ನಮ್ಮ ದಿಲೀಪ್ ಅವ್ರ ಫಾರ್ಮ್ ಹೌಸು, ಮನೆ, ತೋಟ, ಮಾವಿನ ತೋಟ ಎಲ್ಲ ಐತೆ. ನೋಡಿ, ತೆಂಗಿನ ತೋಟ. ಸೊ ಲಾಕ್ಡೌನ್ ಎಲ್ಲ ಟೈಮ್ ಹೆಂಗೆ ಸ್ಪೆಂಡ್ ಮಾಡ್ದೋ ಅಂತಂದರೆ ದಿಲೀಪು ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡ್ತಾ ಹೋಗಿ. ಇದೆಲ್ಲ ಲಾಕ್ಡೌನಲ್ಲಿ ನೆಟ್ಟಿರೋ ಗಿಡಗಳು, ಅವಾಗ ಬಂದಾಗ ನೋಡಿದ್ದು. ಇದಾವ ಗಿಡಗಳು? ಇದು ವಾಟರ್ ಆ್ಯಪಲ್ ಅಂತ. ಜೋರಾಗಿ ಮಾತಾಡ ಸ್ವಲ್ಪ. ಇದು ನೋಡಿ, ವಾಟರ್ ಆ್ಯಪಲ್ಲು ನಮ್ಮ ದಿಲೀಪ್ ಅವರೇ ಬೆಳೆದಿರೋದು, ತುಂಬ ಚೆನ್ನಾಗೈತೆ. ಬಟ್ ಇದಕ್ಕೆ ಗೊಬ್ಬರ ಹಾಕಿ ಬೆಳೆದಿರೋದು, ಯಾವುದೇ ಔಷಧಿ ಹೊಡೆದಿಲ್ಲ. ಮತ್ತು ಇನ್ನೂ ಗಿಡ ಹಾಕಿ ಗಿಡ ಇದು ಅಮೃತ್ ನೋನಿ ಅಂತ. ಎಲ್ಲ ನೋನಿ ಫ್ರೂಟ್ ಅಂತ, ನೋನಿ ಜ್ಯೂಸ್ ಎಲ್ಲ ಕುಡಿತಾ ಇರ್ತೀರಲ್ಲ, ಆ ಜ್ಯೂಸ್ ಇದರಿಂದನೇ ಮಾಡೋದು. ನೋನಿ ಅಂತ, ಅಮೃತ್ ನೋನಿ ಅಂತ. ಇದು ನಮ್ಮ ದಿಲೀಪ್ ಅವರೇ ಬೆಳೆದಿರೋದು. ಇದು ರಾ ಮೆಟೀರಿಯಲ್ಲು. ಇದನ್ನ ಜ್ಯೂಸ್ ಅಂತ ಪನ್ನೀರ್ ಹಣ್ಣು ಅಂತ ಕರಿತೀವಿ ನಾವು. ಇದು ಸ್ಟಾರ್ಟಿಂಗಲ್ಲೇ ತೋರಿಸುತ್ತೆ, ತಿಂದಿದ್ದೀನಿ. ಇದು ಎಲ್ಲ ಹೂವು ಬಂದಿದೆ, ಇನ್ನು ಸ್ವಲ್ಪ ದಿನಗಳಲ್ಲೇ ಹಣ್ಣು ಬಿಡುತ್ತೆ. ಮತ್ತು ಇದು ಸ್ಟಾರ್ ಫ್ರೂಟ್ ಅಂತ ನೀವೆಲ್ಲ ನೋಡಿರ್ತೀರ. ಇಲ್ಲಿದೆ ನೋಡಿ ಸ್ಟಾರ್ ಫ್ರೂಟ್. ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳು. ಇನ್ನೂ ಸ್ವಲ್ಪ ಇದಕ್ಕೆ
ದೊಡ್ಡವಾಗಬೇಕು. ಹ್ಞೂ, ಎರಡು ಒಂದೇ ಸಲ ಹಾಕಿದ್ದು. 5 ಇಯರ್ಸ್ ಆಗೈತಾ? 5 ಇಯರ್ಸ್ ಆಗಿದೆ. ಮತ್ತು ಅದು ಬಟರ್ ಫ್ರೂಟ್ ಈಗ ಮೊನ್ನೆ 1 ವರ್ಷದಲ್ಲಿ ಹಾಕಿದ್ದು. ಅದು ಕೂಡ ಇವಾಗ ಬರ್ತಾ ಇದೆ. ಇದೆಲ್ಲ ಏನು ನೋಡ್ತಾ ಇದ್ದೀರಾ, ಇವಾಗ ರೀಸೆಂಟಾಗಿ ಮಾಡಿರೋಂಥ. ಇದೆಲ್ಲ ಬಂದು ಪನ್ನೀರ್ ಹಣ್ಣು ಇವಾಗ ಹೂವು ಬಿಡ್ತಾ ಇದೆ ನೋಡಿ, ಎಲ್ಲ ಹೂವು ಬಿಡ್ತಿದೆ. ಒಂದು 15 ಡೇಸು ಇದೆಲ್ಲ ಪೂರ್ತಿ ಇಷ್ಟೂ ಕೂಡ ಹಣ್ಣು ಬಿಡ್ತವೆ. ನೆಕ್ಸ್ಟು ಇನ್ನೂ ಗಿಡ ಹಾಕಿದ್ದೀರಾ? ಇದು ಮಾವಿನಕಾಯಿ, ಸೋತಾಪುರಿ ಮಾವಿನಕಾಯಿ. ಎಲ್ಲ ಬಿಟ್ಟಾಯಿತು, ಎಲ್ಲ ಕಿತ್ಕೊಂಡಿದ್ದೀರಿ. ಇದು ಕಿರಳಿಕಾಯಿ. ನಮ್ಮ ಕಡೆ ಉಪ್ಪಿನಕಾಯಿ ಮಾಡೋಕ್ಕೆ ತುಂಬ ಯೂಸ್ ಮಾಡ್ತೀವಿ. ಇದನ್ನು ಚೆನ್ನಾಗಿರುತ್ತೆ. ಮತ್ತು ಅದು ನೇರಳೆ ಮರ, ಜಮ್ಮು ನೇರಳೆ ಮರ. ಓಕೆ, ಅದು ಈ ಸಲ ಬಿಟ್ಟಿತ್ತು, ಇನ್ನು ಮುಂದಕ್ಕೆ ಬಿಡ್ತಾ ಹೋಗುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ಪೀನಟ್ ಅಂದ್ಬಿಟ್ಟು. ಪೀನಟ್ ಬಟರ್ ಇದು ಹಣ್ಣ ಇದು. ಅದು ಕಾಯಿ ಹಣ್ಣಾಗುತ್ತದು. ಪೀನಟ್ಟು ಇದು ಈ ಗಿಡದಿಂದ ಯೂಸು? ಇದು ಲಕ್ಷ್ಮಣ ಫಲ. ಇದು ಈ ಕ್ಯಾನ್ಸರ್ ಇರೋವಂಥವ್ರಿಗೆ ಬೆಳಗ್ಗೆ ಹೊತ್ತು ಬಿಸಿನೀರು ನೋಡಿ, ಒಂದು ಬಿದ್ದೈತೆ ಕೆಳಗಡೆ ಹಣ್ಣು ನೋಡಿ, ಲಕ್ಷ್ಮಣ ಫಲ ಅಂದ್ಬಿಟ್ಟು ಕುಡಿತಾರೆ. ಇದರಿಂದ ಏನು ಯೂಸು? ಇದು ಕೂಡ ಹಣ್ಣೆ. ಉಳ್ಪರಂಗಿ ಹಣ್ಣು ನೋಡಿರ್ತೀರಾ, ಸೀತಾಫಲ ನೋಡಿರ್ತೀರಾ, ಆ ರೀತಿ ಬರುತ್ತೆ. ಓಕೆ, ಬಟ್ ಇದರಲ್ಲಿ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ. ಇದರಿಂದ ಬೆನಿಫಿಟ್ಟು ರೋಗಿಗಳಿಗೆ? ಯಾವ ರೋಗಕ್ಕೆ ಮೇನ್ ಮದ್ದು? ಕ್ಯಾನ್ಸರ್ ಪೇಷಂಟ್ಗಳಿರ್ತಾರಲ್ಲ, ಅವರು ಬೆಳಿಗ್ಗೆ ಹೊತ್ತು 2 ಎಲೆ ಹಾಕ್ಕೊಂಡು ಬಿಸಿನೀರಲ್ಲಿ ಕುಡಿಯೋವಂಥದ್ದು ನಮ್ಮಲ್ಲಿ ಇದಿದೆ. ಕೆಲವ್ರು ಕುಡಿತಾರೆ, ಕೆಲವ್ರಿಗೆ ಹಣ್ಣಲ್ಲಿ ಸತ್ವ ಇದೆ ಅಂತ ಅದನ್ನು ತಿಂತಾರೆ. ಸೊ ಈ ಥರ ಆಗುತ್ತೆ. ಈ ಮರ ಏನೋ ಒಂಥರ ಡಿಫ್ರೆಂಟ್ ಆಗೈತಲ್ಲ. ಇದು ಬ್ರೆಡ್ ಫ್ರೂಟ್ ಅಂತ. ಹಾಂ, ಇದರಲ್ಲೂ ಕೂಡ ಅಲ್ಲಿ ಬಿಟ್ಟಿದೆ ನೋಡಿ ಮೇಲೆ, ಅಲ್ಲೆಲ್ಲ ಈ ಹಲಸಿನ ಹಣ್ಣು ಯಾವ ರೀತಿ ಇರುತ್ತೋ ಚಿಕ್ಕದಾಗಿ ಬರುತ್ತೆ. ಬ್ರೆಡ್ ಫ್ರೂಟ್ ಇದರಿಂದ ಏನು ಯೂಸು? ಇದನ್ನು ಕೂಡ ಕೆಲವರು ಪಲ್ಯ ಮಾಡ್ಕೊಂಡು ತಿಂತಾರೆ. ಆ ಥರ ಇರುತ್ತೆ. ದಾಳಿಂಬೆ ಗಿಡ ನೀವೆಲ್ಲ ನೋಡೇ ಇರ್ತೀರ. ನಾಟಿ ದಾಳಿಂಬೆ ಗಿಡ. ನೀವು ದಿನನಿತ್ಯ ಪಲಾವ್ ಮಾಡಿದಾಗ ಯೂಸ್ ಮಾಡ್ತಿರಲ್ಲ ಎಲೆ, ಅದಿದೆ. ಇದನ್ನು ಒಣಗಿಸಿ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ನೀವು ಅದನ್ನು ಪಲಾವಲ್ಲಿ ಹಾಕ್ಕೊಂಡು ಇದು ಮಾಡ್ತೀರ. ಪಲಾವ್ ಎಲೆ ಬೆಳೆದಿದ್ದಾರೆ ನೋಡಿ, ಎಷ್ಟು ಪಲಾವ್ ಎಲೆ ಕೆಳಗಡೆ ಬಿದ್ದೈತೆ. ಇದನ್ನೇ ನಾವು ಡೈಲಿ ಯೂಸ್ ಮಾಡೋದು ಅಡುಗೆಗೆಲ್ಲ. ಪಲಾವ್ ಎಲೆ ಮರ. ಸಪೋಟೊ ಗಿಡ, ಸುಮಾರು ಗಿಡಗಳು ಹಾಕಿದ್ದೀವಿ ತೋಟದಲ್ಲಿ. ಮತ್ತು ಇದಕ್ಕೆ ನಾವು ಯಾವುದೇ ರೀತಿಯಾದಂಥ DAP ಯೂರಿಯಾ ಯೂಸ್ ಮಾಡಿಲ್ಲ. ನಾಟಿ ಗೊಬ್ಬರ ಹಾಕಿ ಬೆಳೆದಿರೋಂಥದ್ದು ಇದೆಲ್ಲ. ಸೂಪರ್. ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನಕಾಯಿ ಬಿಡ್ತಾ ಇದೆ. ನೀವು ಒಳ್ಳೆ ಸೀಸನ್ ಎಲ್ಲ ಬಂದಿದ್ದೀರಾ. ಫುಲ್ ಒಂದು ರೌಂಡು ದಿಲೀಪ್ ಅವ್ರ ತೋಟ ನೋಡೋಣ. ಒಂದು 40-45 ಮಾವಿನ ಗಿಡಗಳಿವೆ. ಇಲ್ಲಿ ಆನೆಗಳ ಕಾಟ ಜಾಸ್ತಿ. ಸ್ವಲ್ಪ ಎಲ್ಲ ಬಂದರೆ ಎಲ್ಲ ಆನೆಗಳು ಮಾವಿನಕಾಯಿ ಬೀಳಿಸ್ಬಿಟ್ಟು ಹೊಡೋಗ್ಬಿಡ್ತವೆ. ಅವೇನು ತಿನ್ನೋದಿಲ್ಲ, ಬೀಳಿಸ್ಬಿಟ್ಟು ಹೋಗ್ತಾ ಇರ್ತವೆ. ಸೊ ಅದರಿಂದ ನಮ್ಗೆ ಕೂಡ ಲಾಸ್ ಆಗುತ್ತೆ. ಕೋಳಿ ಶೆಡ್ಡಾ? ಇದು ಕೋಳಿ ಸಾಕಲಿಕ್ಕೆ ಅಂತ ಕಟ್ಟಿರೋಂಥ ಶೆಡ್ಡು. ಸದ್ಯಕ್ಕೆ ಕೋಳಿ ಸಾಕ್ತಾ ಇಲ್ಲ, ಮುಂದಕ್ಕೆ ಸಾಕೋಣ ಅಂತ ಒಂದು ಪ್ಲ್ಯಾನ್ ಇದೆ. ಟೋಟಲ್ ಒಂದು ರೌಂಡ್ ಹೋಗಿ ಬರೋಣ ಬನ್ನಿ. ಹೆಂಗೈತೆ ಏನು ಅಂತೆಲ್ಲ ನೋಡಿ. ಫಾರ್ಮ್ ಹೌಸ್ ಅಂತ ಎಲ್ಲ ಫೋನ್ ಹಾಕ್ತಾ ಇರ್ತಾರೆ, ಯಾವ್ದಾರು ಇದ್ರೆ ಹೇಳು ಅಂತ. ಆರಾಮಾಗೆ ಒಂದಿನ ವೀಕೆಂಡು ಇಲ್ಲ ಫ್ಯಾಮಿಲಿ ಜೊತೆ ಇಲ್ಲ ಫ್ರೆಂಡ್ಸ್ ಯಾರು ಬಂದರೆ ಆರಾಮಾಗಿ ಸ್ಟೇಯಿಂಗ್ ಇರ್ಬೋದು. ದಿಲೀಪ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಂತ ನಿಮ್ಮ ಡೀಟೇಲ್ಸ್ ಹಾಕ್ತೀನಿ, ಫೋನ್ ಮಾಡ್ಕೊ ಬನ್ನಿ. ಲೊಕೇಶನ್ಸ್ ಎಲ್ಲ ನಾನು ಸೆಂಡ್ ಮಾಡಿರ್ತೀನಿ. ಇಲ್ಲಿ ಲೊಕೇಶನ್ನು ನಿಮ್ಗೆ ಪಿನ್ ಮಾಡಿ ಹಾಕಿರ್ತೀನಿ ನೋಡಿ. ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಬಟ್ ಮಳೆಗಾಲ ಅಂದ್ಬಿಟ್ಟು ಮಳೆಗಾಲ ಬರಬೇಕು, ಬೇಸಿಗೆ ಕಾಲ ನೀರಿಲ್ಲ ನೋಡಿ. ಸೋತಾಪುರಿ ಮಾವಿನಕಾಯಿ ಕೈಗೆ ಸಿಗೋಂಗೆ ಐತೆ, ಚೆನ್ನಾಗಿದೆ. ಇನ್ನೂ ಯಾರೂ ಕಿತ್ತಿಲ್ಲ, ದಪ್ಪ ಆಗಲಿ ಅಂತ ಬಿಟ್ಟವ್ರೆ. ಸೋತಾಪುರಿ ಮಾವಿನಕಾಯಿ.